ಆತ್ಮೀಯರೇ, MGN ಎಕ್ಸ್‌ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರ 20 ನವೆಂಬರ್ 2025ರಲ್ಲಿ ಒಂದು ವಿಶೇಷವಾದ ಆದೇಶವನ್ನು ಹೊರಡಿಸಿ ಪೊಲೀಸು ಇಲಾಖೆಯ ಸಂಚಾರಿ ಚಲನ್ನಲ್ಲಿ ದಾಖಲಾಗಿರುವ ದಂಡದ ಪ್ರಕರಣಗಳು ಹಾಗೂ ಸಾರಿಗೆ ಇಲಾಖೆ ಅಂದರೆ RTO ಡಿಪಾರ್ಟ್ಮೆಂಟ್ನಲ್ಲಿ 1991ರಿಂದ 2020ರವರೆಗೆ ದಾಖಲಾಗಿರ್ತಕ್ಕಂಥ ಎಲ್ಲ ಪ್ರಕರಣಗಳ ಮೇಲೆ ದಂಡವನ್ನು ಪಾವತಿಸೋದಕ್ಕೆ ಒಂದು ವಿಶೇಷ ಅವಕಾಶ ನೀಡಿದೆ. ಪೊಲೀಸು ಇಲಾಖೆಯಲ್ಲಿ ಈಗಾಗಲೇ ಹಲವಾರು ಬಾರಿ 50% ದಂಡ ಪಾವತಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಈ ಒಂದು ವಿಶೇಷ ಅವಕಾಶವನ್ನು ಪೊಲೀಸ್ ಇಲಾಖೆಯ ಜೊತೆಗೆ RTO ಇಲಾಖೆಯಿಂದ ಬೀಳ್ತಕ್ಕಂಥ ಕೇಸ್ಗಳ ಮೇಲೂ ಕೂಡ ಈ 50% ರಿಯಾಯಿತಿಯನ್ನು ಡಿಸೆಂಬರ್ 12, 2025ರವರೆಗೆ ಮುಂದುವರಿಸಿ ಒಂದು ವಿಶೇಷ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ವಿಶೇಷ ಪ್ರಯೋಜನವನ್ನು ಬಹುತೇಕ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಮಾಲೀಕರು, ಮ್ಯಾಕ್ಸಿ ಕ್ಯಾಬ್ ಚಾಲಕರು ಮತ್ತು ಮಾಲೀಕರು ಇವರುಗಳು ಇದನ್ನು ಪಡ್ಕೊಳ್ಬೋದಾಗಿದೆ. ಸಾರಿಗೆ ವಾಹನಗಳ ಮೇಲೆ RTO ಇಲಾಖೆಯಿಂದ ಬಿದ್ದಿರ್ತಕ್ಕಂಥ ಕೇಸ್ಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಇದು ಸೂಕ್ತವಾದಂಥ ಕಾಲಾವಕಾಶ. ಡಿಸೆಂಬರ್ 12, 2025ರ ಒಳಗೆ ತಮ್ಮ ಸಾರಿಗೆ ವಾಹನಗಳ ಮೇಲೆ ಇರ್ತಕ್ಕಂಥ ಪ್ರಕರಣಗಳಿಗೆ 50%ನಷ್ಟು ದಂಡವನ್ನು ಪಾವತಿಸಿ ಪ್ರಕರಣವನ್ನು ಮುಗಿಸ್ಕೊಳ್ಳಿಕ್ಕೆ ಇದೊಂದು ಸುವರ್ಣಾವಕಾಶವನ್ನು ಕರ್ನಾಟಕ ಸರ್ಕಾರ ಮಾಡಿಕೊಟ್ಟಿದೆ. ಈಗ ತಮ್ಮ ವಾಹನಗಳ ಮೇಲೆ ಏನು ಕೇಸ್ ಇದೆ ಅಂತಕ್ಕಂಥದ್ದನ್ನು ತಮ್ಮ ಮೊಬೈಲ್ನಲ್ಲೇ ನೋಡ್ಕೋಬೋದು. ಹೇಗೆ ಅನ್ನೋದನ್ನು ಈ MGN ಎಕ್ಸ್‌ಪ್ರೆಸ್ ವೇ ಯೂಟ್ಯೂಬ್ ಚಾನಲ್ನಲ್ಲಿ ಹಲವಾರು ಬಾರಿ ಹೇಳಿದ್ದೇವೆ. ಅದೇ ರೀತಿ ತಮ್ಮ ವಾಹನದ ಮೇಲಿರ್ತಕ್ಕಂಥ ಪ್ರಕರಣಗಳನ್ನು ತಾವೇ ಪತ್ತೆ ಹಚ್ಚಿಕೊಂಡು RTO ಆಫೀಸ್ಗೆ ಹೋಗಿ ಅದರ ದಂಡ ಪ್ರಮಾಣವನ್ನು ತಿಳಿದುಕೊಂಡು ಅದರಲ್ಲಿ 50%ಅನ್ನು ಪಾವತಿಸುವ ಮುಖಾಂತರ ಈ ಒಂದು ಸದವಕಾಶವನ್ನು ಪಡ್ಕೊಳ್ಬೇಕು. ಮತ್ತು ಇದನ್ನು ಎಲ್ಲ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಮ್ಯಾಕ್ಸಿ ಕ್ಯಾಬ್ ಚಾಲಕರು, ಗೂಡ್ಸ್ ಚಾಲಕರು ಎಲ್ರಿಗೂ ಕೂಡ ಈ ವಿಷಯವನ್ನು ತಿಳಿಸಿ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು. ಅವರ ಒಂದು ಸಂಕಷ್ಟದ ಒಂದು ಜೀವನದಲ್ಲಿ ನಾವು ಈ ರೀತಿ ಮಾಹಿತಿಯನ್ನು ಕೊಡುವ ಮುಖಾಂತರ ಅವರಿಗೆ ನೆರವಾಗೋಣ. ಈ ದಿನ ನಾವು ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಇರ್ತಕ್ಕಂಥ ಆಟೋ ಚಾಲಕರು ಮತ್ತು ಮಾಲೀಕರನ್ನು ಒಂದೆಡೆ ಸೇರಿಸಿ ಈ ವಿಷಯವನ್ನು ತಿಳಿಸಿದ್ದೇನೆ. ಸರ್ಕಾರದ ಈ ಆದೇಶ 1991ರಿಂದ 2020ರವರೆಗೆ ದಾಖಲಾದಂಥ RTO ಪ್ರಕರಣಗಳಿಗೆ ಮಾತ್ರ. ಎಲ್ಲರೂ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು.